ಇನ್ನೇನ್ ಸಮಾಚಾರ ಅಂತ ಹೇಳಿದ್ರೆ ನಾನೊಂದೇನು ವಿಷಯ ಮಾತಾಡ್ಬೇಕು ಅಂದ್ರೆ ನಮ್ಮ ಇಂಡಿಯಾ ಯಾಕೆ ಸ್ಟಿಲ್ ಡೆವಲಪಿಂಗ್ ಕಂಟ್ರಿ, ಯಾಕೆ ಇಷ್ಟೊಂದು ಕಾನ್ಸಿಕ್ವೆನ್ಸಸ್ ಏನಾದ್ರು ಒಂದು ನಡೀತಾನೆ ಇರುತ್ತೆ, ಏನು ಅದು ಗೊತ್ತಾಗ್ತದೆ ಇದಿಲ್ಲ. ಅವರು ಚಿಕನ್ ಮಟನ್ ತಿಂತಾವ್, ನಾವ್ ಯಾಕೆ ತಿಂದಿಲ್ಲ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ವೆಲ್ಕಮ್ ಟು ಅನದರ್ ವಿಡಿಯೋ ಅನದರ್ ಡೇ. ಇವಾಗ ಜಸ್ಟ್ ಮುಖ ಈಗ ತೊಳೆದು ಟವಲ್ ಒಣಗ ಹೋಗ್ತಾ ಇದೀನಿ. ಏನ್ ನಾಷ್ಟ ಮಾಡೋ ನೋಡೋಣ. ಟವೆಲ್ಲ ಒಣಗ್ಸಿ ಮಧ್ಯಾಹ್ನ 12:30 ಎದ್ದು ಮಧ್ಯಾಹ್ನ ಊಟ, ನಮಗ್ ನಾಷ್ಟ. 8 ಜೂನ್ ನಮ್ಮ ಆಗೋ ಡೇಟಾ ಟ್ರಾನ್ಸ್ಫರ್ ಬರ್ತಾರೆ. ನಮ್ಮ मैं नाश्ता देख खाबा नाश्ता वो भाभी अभी तो उसे नले ने पानी में देवा चली गई है चपाती दाल हां भाई रोले खसरा से रोटी पका का तो मत भूंगाई सब वो भाभी वो बाजू में कर ಕಂಟಿನ್ಯೂ ಮಾಡೋಣ ನೋಡಿ. ನಾವಪ್ಪ ಮ್ಯಾಂಗೋ ಜ್ಯೂಸ್ ಮಾಡ್ತಾ ಅಂತ ಏನ್ ಸತ್ಯಾನಾಶ ಮಾಡೋದೆಲ್ಲ ಅವರೇ ಕ್ಲೀನ್ ಮಾಡ್ತಾವೆಲ್ಲ. ಪನಿಷ್ಮೆಂಟ್ ಮ್ಯಾಂಗೋ ಚಾತಿ ಫೋನ್ 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 ಅಪ್ಪ ಹಿಂದೆ ನೋಡಿ ಕೆಲಸ ಮಾಡ್ತು ಪಾಪ. ನೋಡಿ ನಾಷ್ಟಾಗಿಷ್ಟ ಆಯ್ತು ನಮ್ದು. ನಾಷ್ಟಾಗಿಷ್ಟ ಮಾಡ್ಕೊಂಬಂದು ಎಡಿಟಿಂಗ್ ಮಾಡ್ತಾ ಇದ್ದೆ. ಸ್ವಲ್ಪ ಏನೋ ಗೊತ್ತಿಲ್ಲಪ್ಪ, ಇವತ್ತೊಂದು ಭಯಾನಕ ನಿದ್ದೆ ಬರ್ತೈತೆ, ನಿದ್ದೆ ಎಳಿತೈತಿ ಹಿಂಗೆ ಗುರು ಅಂತ. ಕಂಟ್ರೋಲ್ ನೋಡಿ, ಎಡಿಟಿಂಗ್ ಬೇರೆ ನಡೀತೈತೆ, ನಿದ್ದೆ ಬೇರೆ ಬರ್ತೈತೆ. ಎರಡನ್ನೂ ನಾನು ಯೂಸ್ ಮಾಡ್ಬೇಕು. ಅದೇನ್ ಮಾಡೋದ ಗೊತ್ತಿಲ್ಲ. ಬಟ್ ಸ್ಟಿಲ್ ನಾನು ಏನ್ ಯೋಚನೆ ಮಾಡ್ತೇನೆ ಅಂದ್ರೆ, ನಾವು ಬೆಳೀತಾ ಬೆಳೀತಾ ನಮ್ಮ ಒಂದು ಎಕ್ಸೈಟ್ಮೆಂಟ್, ನಮ್ಮ ಒಂದು ಎಂಜಾಯ್ಮೆಂಟ್ ಯಾಕೆ ಕಡಿಮೆ ಆಗ್ಬಿಡುತ್ತೆ ಅಂತ. ಯಾಕೆ ಕಡಿಮೆ ಆಗೋದನ್ನ ಯೋಚನೆ ಮಾಡ್ಬೇಕಾದ್ರೆ ನನಗೆ ಉತ್ತರ ಸಿಕ್ಕಿದ್ದು, ಈ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ, ಯೋಚನೆ ಜಾಸ್ತಿ, ಸ್ಟ್ರೆಸ್ ಜಾಸ್ತಿ, ಬೇರೆಯವ್ರು ಏನ್ ಮಾಡ್ತಾವ್ರೆ, ಏನ್ ತಿಂತಾವ್ರೆ ಅನ್ನೋ ಯೋಚನೆ ಜಾಸ್ತಿ. ಅವ್ರು ಅದ್ ಮಾಡ್ತಾವಲ್ಲ, ನಾವ್ಯಾಕೆ ಅದ್ ಮಾಡ್ತಿಲ್ಲ, ಅವ್ರೇ ಬೆಳಿತಾವ್ರೆ ನಾವ್ಯಾಕೆ ಬೆಳಿತಿಲ್ಲ, ಅವರು ಚಿಕನ್ ಮಟನ್ ತಿಂತಾವ್ ನಾವ್ಯಾಕೆ ತಿಂತಿಲ್ಲ, ಅವ್ರು ಒಳ್ಳೊಳ್ಳೆ ಬಟ್ಟೆ ಹಾಕ್ತಾವ್ ನಾನ್ಯಾಕೆ ಆಗ್ತಿಲ್ಲ, ಅವ್ರಿಗೆಲ್ಲ ಶೋಕಿ ಮಾಡ್ತಾವ್ ನಾನ್ಯಾಕೆ ಮಾಡ್ತಿಲ್ಲ. ಇದಾಗ ಒಂದು ಭಯಾನಕ ಚಿಂತೆ. ಇವೆಲ್ಲ ಚಿಂತೆ ಬಿಟ್ಟು ನಿಮ್ಮ ಹತ್ರ ಏನಿದೆ ಅದನ್ನ ಎಂಜಾಯ್ ಮಾಡಿ, ನಿಮ್ಗೆ ಏನ್ ಸಿಕ್ಕಿದ್ದು ಅದನ್ನ ಎಂಜಾಯ್ ಮಾಡಿ. ಯಾಕಂದ್ರೆ ನೀವು 1% ವರ್ಲ್ಡ್ ಅಲ್ಲಿ 1% ಅಷ್ಟು ನಿಮ್ಮ ಹತ್ರ ಇದೆ. ಯಾವ ಹತ್ರ ಇಲ್ದೆ ತುಂಬಾ ಜನ ಹತ್ರ ಊಟ ಇರಲ್ಲ. ಈ ನಿಮಿಷದಲ್ಲಿ ಎಷ್ಟೋ ಜನ ಊಟ ಇರಲ್ಲ. ಈ ನಿಮಿಷದಲ್ಲಿ ಎಷ್ಟೋ ಜನ ಮನೆ ಇರಕ್ ಮನೆ ಇರಲ್ಲ. ಈ ನಿಮಿಷದಲ್ಲಿ ಎಷ್ಟೊಂದ್ ಜನ ಓದಕ್ಕಾಗಲ್ಲ, ಕೆಲ್ಸ ಇರಲ್ಲ, ಇವೆಲ್ಲ ಇರ್ತವೆ. ನಿಮ್ ಹತ್ರ ಅವೆಲ್ಲ ಇದೆ ಅಂದ್ರೆ ನೀವೆಲ್ಲ 1.1% ಅಲ್ಲಿ ಇದೀರ ಅಂತಾನೆ ಅರ್ಥ. ನೀವೆಲ್ಲ ವೆಲ್ ಬ್ಲೆಸ್ಡ್ ಪೀಪಲ್ ಅಂತಾನೆ ಅರ್ಥ. ಎಂಜಾಯ್ ಮಾಡಿ, ಅಕ್ಕಪಕ್ಕ ಚಿಂತೆ ಮಾಡೋದ್ ಬಿಡಿ. ನಿಮ್ ಪಾಡಿ ನಿಮ್ ಕೆಲ್ಸಕ್ಕೆ ಬನ್ನಿ, ಕೆಲ್ಸಕ್ಕೆ ಹೋಗಿ, ಕೆಲ್ಸದಿಂದ ಬನ್ನಿ, ಮನೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ನಿಮ್ಮ ಒಂದು ದುಡಿಮೆನ ನೀವು ಹೇಗೆ ಯುಟಿಲೈಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತೀವಿ ಅದನ್ನ ಮಾಡಿ. ಸೇವಿಂಗ್ಸ್ ಮಾಡಿಲ್ಲ ಅನ್ನೋ ಪರವಾಗಿಲ್ಲ, ಅದು ನಿಮ್ ಇಷ್ಟ, ಅದು ನಿಮ್ ರಿಸ್ಕ್ ಆಯ್ತಾ. ಸೇವಿಂಗ್ಸ್ ಮಾಡಿಲ್ಲ ಅನ್ನೋ ಪರವಾಗಿಲ್ಲ, ನಿಮ್ ಫುಲ್ ದುಡ್ಡನ್ನ ಬರ್ಬಾದ್ ಮಾಡಿ ಎಂಜಾಯ್ ಮಾಡಿ. ಇಲ್ವಾ, ನಾನು ಸೇವಿಂಗ್ಸ್ ಮಾಡ್ತೀನಿ, ನಾನು ಫುಲ್ ರೆಸ್ಪಾನ್ಸಿಬಲ್ ಇದ್ದೀನಿ, ಆ ತರ ನಿಮ್ಮ ಒಂದು ಸರ್ಕಲ್ ಅಲ್ಲಿ ನೀವು ಹೇಗಿರ್ಬೇಕು ಅನ್ನಿಸ್ತದೋ ಆ ತರ ಇರಿ. ಬೇರೆಯವ್ರ ಸರ್ಕಲ್ ಬಗ್ಗೆ ಯಾಕೆ ಚಿಂತೆ. ಇದರಿಂದನೇ ಅರ್ಧಕ್ಕರ್ಧ ಜನ ಎಂಜಾಯ್ ಮಾಡೋದ್ ಬಿಟ್ಬಿಡ್ತಾರೆ. ನಾವು ಚಿಂತೆ ಎಲ್ಲ ಆಗೋದು ನಮ್ಗೆ ನಮ್ ಫ್ಯಾಮಿಲಿ ಆಯ್ತಾ, ನಾವಾಯ್ತಾ, ಜಾಲಿ ಮನುಷ್ಯ ನಾನು. ಆ ತರ ಅಂತ ನಾನ್ ಚಿಂತೆ ಮಾಡೋಡ್ತೀನಿ. ಮಂತ್ಲಿ ಒಂದ್ಸೂರು ನನ್ನ ಫ್ರೆಂಡ್ಸ್ ಜೊತೆ ಓಡಾಡ್ತೀನಿ. ಮಂತ್ಲಿ ಒಂದ್ಸಲ ಯಾವಾಗ ಒಂದ್ಸಲ ಫ್ರೆಂಡ್ಸು, ಇಲ್ಲಾಂದ್ರೆ ನನ್ನ ಫುಲ್ ಫ್ಯಾಮಿಲಿ ಜೊತೆ ಇರ್ತೀನಿ. ಮಸ್ತ್ ಆಗಿರ್ತಾರೆ. ನಂಗೆ ಭಲೇ ಇಷ್ಟನಪ್ಪ ನಮ್ ಫ್ಯಾಮಿಲಿ. ಆದ್ರೆ ಏನ್ ಮಾಡೋಣ, ಅವ್ರು ಯಾವ ವಿಡಿಯೋಲ್ ಬರೋಕ್ ಇಷ್ಟಪಡ್ತಿಲ್ಲ. ನೋಡಿ, ಎಡಿಟಿಂಗ್ ಮುಗ್ಸೋಣ. ಈ ಚಿಂತೆನ ನಾನು ಹೇಳ್ಬೇಕು, ಡಿಸ್ಕಸ್ ಮಾಡೋಣ ಅನ್ಕೊಂಡೆ. ಮುಗೀತು ನೋಡ ಏನಾಗುತ್ತೆ. ತುಂಬಾ ನಿದ್ದೆ ಬರ್ತದೆ. ಸ್ವಲ್ಪ ನಿದ್ದೆ ಮಾಡಿ, ನಿದ್ದೆ ಸ್ನಾನ ಮಾಡಿ ಆಫೀಸ್ ಹೊರಟಿದ್ದೀನಿ. ನಡೀರಿ ಹೋಗೋಣ. ಊಟ ಮಾಡ್ಬೇಕು, ನಾವು ಊಟ ಮಾಡಿಲ್ಲ. ಚುಟ್ಕಿ कई खिलाने से बच्ची को क्या हाथ में नडे टाइम आयु होगा ना ऑफिस के गाड़ी बाय नडी रप ಅಂತ ಹೋಗೋಣ. ಟೈಮ್ ಆಗ್ತೈತೆ.
ಟೈಮ್ ಇವಾಗ 5:15. ನಾವ್ ಎಷ್ಟು ಬೇಗ ಹೋಗ್ತೀವಿ ನೋಡೋಣ ಆಫೀಸ್ಗೆ. ಫೈನಲಿ ರೀಚ್ ಟು ಆಫೀಸ್, ಬ್ಯಾಕ್ ಟು ದ ಸ್ಲೇವ್ ಮೋಡ್. ಬನ್ನಿ ಭಯಾನಕ ಕೆಲಸ ಮಾಡ್ಬೇಕು ಇವತ್ತು, ಯಾಕಂದ್ರೆ ಭಯಾನಕ ಕೆಲಸ ಇರ್ತದೆ. ಮನೆ ಬಿಟ್ಟಾಗ 5:15, ಇವಾಗ ಟೈಮ್ ಎಕ್ಸಾಕ್ಟ್ಲಿ 6:40. 1 hour 20 minutes ತಗೊಂಡಿದೆ ನಾನು ಬರೋಕ್ಕೆ. 28 kilometers ಟ್ರಾವೆಲ್ ಮಾಡಬೇಕು. ಮನೆ ಕೆಲಸ ಮಾಡ್ಬೇಕು. ಇವತ್ತಿನ ಸ್ಲೇವ್ ಮೋಡ್ ಮುಗಿತೈತೆ. ನಡಿ ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋಗಿ ನಿದ್ದೆ, ಮೊಬೈಲ್ ಗಿಬಲ್ ಹುಚ್ಚಿಸ್ ನಿದ್ದೆ ಮಾಡೋಷ್ಟೇ ಬೆಳಗ್ಗೆ 6 ಗಂಟೆ ಆಗ್ಬಿಡ್ತದೆ. ಈ ನೈಟ್ ಶಿಫ್ಟ್ ಜೀವನ ಯಾಕೆ ಬೇಕು? ಏನೋ ಮಾಡಗಲ್ಲ. ಈ ತರ ಹೇಳ್ಕೊಂಡು ದಿನಾಲು ಕೆಲಸ ಮಾಡ್ತೀನಿ ನಾನು. ನಿಮ್ಗೆ ಅನಿಸ್ತದೆ? ನಿಮ್ಗೆ ನೈಟ್ ಶಿಫ್ಟ್ ಗಳೆಲ್ಲ ಇಷ್ಟನಾ? ಕಮೆಂಟ್ ಮಾಡಿ. ನಿಮ್ಗೆ ಡಿ ಕೆ ಶಿವಕುಮಾರ್ ಆಗಿದ್ ಮಿನಿಸ್ಟರ್ ಇಷ್ಟ ಆಯ್ತಾ? ಕಮೆಂಟ್ ಮಾಡಿ. ಏನೇನ್ ಚೇಂಜಸ್ ಮಾಡ್ತಾವ ನೋಡೋಣ. ಆಗ್ಲೇ ಒಂದು ಚೇಂಜಸ್ ಮಾಡೋದಾಗ ಎಲ್ಲ ಸ್ಟೂಡೆಂಟ್ಸ್ಗೂ ಇದು ಬಸ್ ಪಾಸ್ ಫ್ರೀ ಅಂತ. ನಮ್ ಕೆಲಸ ಮಾಡೋರಿಗೆ ಏನಾದ್ರು ಒಂದು ಮಾಡ್ಬೇಕಪ್ಪ. ಇಷ್ಟು ಎಕ್ಸ್ಪೀರಿಯನ್ಸ್ ಇವಾಗ ಇಷ್ಟೇ ಸ್ಯಾಲ್ರಿ ಕೊಡ್ಬೇಕು, ಅದ್ ಕೊಡ್ಬೇಕು, ಇದು ಕೊಡ್ಬೇಕು ಅಂತ. ಆತರ ಎಲ್ಲ ಏನೂ ಇಲ್ಲ. ಯೂತ್ ಸಿಗಂದ್ರೆ ಮುಂದೆ ಫ್ಯೂಚರ್ಗೆ ವೋಟ್ ಬ್ಯಾಂಕ್ ಅವೆಲ್ಲ ಅದಕ್ಕೆ ಮಾಡ್ತಾರೆ. ನೋಡೋಣ ಏನಾಗುತ್ತೆ ಅಂತ. ನಡಿ ಹೋಗೋಣ, ಮನೆ ತೋಗ್ ಸಿಗೋಣ, ಮಾತಾಡೋಣ. ಜಸ್ಟ್ ರೀಚ್ ಹೋಮ್. ಇವಾಗ ಬಂದು ರೀಚ್ ಆಗಿದ್ದು ಮನೆಗೆ. ಟೈಮ್ ಆಗ್ತೈತೆ. ಎಷ್ಟು ಟೈಮ್ ಆಗ್ಲೇ 4:15 ಆಗ್ತೈತೆ. 4:20. ಹೆಲ್ಮೆಟ್ ತೆಗ್ದಿಲ್ಲ. ನಾನ್ ಬಂದಾಗ ಇಡೀ ದೇಶನೇ ಮಲಗ್ತಾ ಇಡೀ ನಮ್ಮ ಭಾರತನೇ ಮಲಗ್ತಿರ್ತದೆ. ನಾನ್ ಎದ್ದಾಗ ಅದಕ್ಕ ಜನ ಕೆಲ್ಸಕ್ಕೆ ಹೋಗಿರ್ತಾರೆ. ಅಯ್ಯೋ, ಚಳಿ ಅಬ್ಬೋ. ಅದಕ್ಕೆ ಜಾಕೆಟ್ ಮಧ್ಯದಲ್ಲಿ ಗಾಡಿ ನಿಲ್ಸಿ ಚಳಿ ಆಗ್ತಿದ್ದ ಜಾಕೆಟ್ ಹಾಕೊಂಡಿ. ಇನ್ನೇನ್ ಸಮಾಚಾರ ಅಂತ ಹೇಳಿದ್ರೆ, ನಾನೊಂದೇನು ವಿಷಯ ಮಾತಾಡ್ಬೇಕು ಅಂದ್ರೆ, ನಮ್ಮ ಇಂಡಿಯಾ ಯಾಕೆ ಸ್ಟಿಲ್ ಡೆವಲಪಿಂಗ್ ಕಂಟ್ರಿ, ಯಾಕೆ ಇಷ್ಟೊಂದು ಕಾನ್ಸಿಕ್ವೆನ್ಸಸ್ ಏನಾದ್ರು ಒಂದು ನಡೀತಾನೆ ಇರುತ್ತೆ, ಏನು ಅದು ಒಂದಾಗ್ತದೆ. ನಾನೊಂದು ಹೇಳ್ತೀನಿ, ನಮ್ಮ ಇಂಡಿಯಾದಲ್ಲಿ ಒಂದು ಹಾನೆಸ್ಟಿ ಅನ್ನೋದಿಲ್ಲ ಅನ್ಸ್ತದೆ. ಹಾನೆಸ್ಟಿ ಇಲ್ಲ. ಗೆಸ್ ಹಾನೆಸ್ಟಿ ಯಾಕಿಲ್ಲ ಅಂತಂದ್ರೆ, ಅದು ಬೈ ಕಲ್ಚರ್ ಅನ್ನೋದಕ್ಕಿಂತ ಜಾಸ್ತಿ ಕಲ್ಚರಲ್ ತುಂಬಾ ಹಾನೆಸ್ಟಿ ಇದೆ, ಆದ್ರೆ ನಮ್ಮ ತಲೆಯಲ್ಲಿಲ್ಲ. ನಮ್ಮ ಹತ್ರ ಸಿವಿಕ್ ಸೆನ್ಸ್ ಇಲ್ಲ. ಇದರಿಂದ ಈ 2 ವಿಷಯ ತುಂಬಾ ಇಂಪಾರ್ಟೆಂಟ್ ವಿಷಯ ಮನುಷ್ಯನ್ಗೆ. ಅದ್ರ ಜೊತೆಗೆ ಇನ್ನೂ ತುಂಬಾ ಇಂಪಾರ್ಟೆಂಟ್ ಅನ್ನೋದು ಒಂದು ಡಿಸಿಪ್ಲಿನ್. ಈ 3 ವಿಷಯ ತುಂಬಾ ಇಂಪಾರ್ಟೆಂಟ್ ಲೈಫ್ ಅಲ್ಲಿ ಕೂಡ. ಏನೇ ಒಂದು ಸಾಧನೆ ಮಾಡ್ಬೇಕು, ಅದು ಏನೇ ಒಂದು ಕೆಲಸ ಮಾಡ್ಬೇಕು, ಅದು ಏನೇ ಒಂದು ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದು, ಈ 3 ವಿಷಯ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ಬೇಕು. ಇದಿಲ್ಲ ಅಂತಂದ್ರೆ ನಮ್ಮ ಲೈಫ್ ಹೋಗ್ಬಿಡ್ತದೆ. ನಮ್ಮ ಒಂದು ಏನೇ ಕೆಲಸನೂ ಸರಿ ಹೋಗಲ್ಲ. ನಡಿ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಹ್ಯಾವ್ ಎ ಗ್ರೇಟ್ ಡೇ. ವರ್ಕ್ ಆನ್ ಯೋರ್ ಸ್ಕಿಲ್, ವರ್ಕ್ ಆನ್ ಯೋರ್ ಡ್ರೀಮ್, ಹ್ಯಾವ್ ಎ ಗುಡ್ ಪ್ಯಾಷನ್, ವರ್ಕ್ ಆನ್ ಇಟ್. Love you all. Bye bye.